ಗುದ್ಲಿಯಿಂದ ಕೆತ್ತನೆ ಮಾಡ್ತಾ ಇದ್ದಾರೆ. ನಾನು ಉಳಿಯೋಕ್ಕಾಗೋದಿಲ್ಲ. ಮಳೆಗಾಲ ಇರಲಿ, ಬೇಸಿಗೆಗಾಲ ಇರಲಿ, ಚಳಿಗಾಲನೇ ಇರಲಿ, ನಾವು ಮೋಟಾರ್ ಸ್ಟಾರ್ಟ್ ಮಾಡಲೇಬೇಕು. ಈ ಘಟ್ಟ ನಾನು ಇಳಿಲೇಬೇಕು. ಇವನಿಗೆ ನಾನು ಯಾವತ್ತೂ ಪರಿಚಯನೇ ಮಾಡಿಕೊಟ್ಟಿಲ್ಲ. ಇದು ಚಟ್ನಿ ಮಾಡ್ಕೊಂಡು ತಿನ್ನೋಷ್ಟು ದೊಡ್ಡದಾಗಿದೆ. ಸಂಜೆನೇ ಆಗೋಯ್ತು. ಅಮ್ಮ ಬ್ಯಾಟ್ರಿ ತಗೊಂಡು ಬಂದು ಏನು ನೆಟ್ಟಿಟ್ಟಿದ್ಲು. ಇಲ್ಲ ಅಂತಂದರೆ ಮಾರನೇ ದಿನ ಅಂತಂದರೆ ಅದು ಬಾಡು ಗಾಡಿ ಮತ್ತು ಮೇಲ್ಗಡೆಯಿಂದ ಒಂದು ಬುಟ್ಟಿನೂ ಇಟ್ಕೊಂಡ್ಬಂದಿದ್ದಾರೆ. ದೇವ್ರೆ ಮುಗೀತು. ಆ ಮಣ್ಣು ಮತ್ತು ಎಲ್ಲಿ ಸಾಸ್ಲಿಕ್ಕೆ ಹೇಳ್ತಾರೋ ಏನು ಮಾಡೋಕೆ ಹೇಳ್ತಾರೋ ಗೊತ್ತಿಲ್ಲ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ ಐಕಾನ್ ಒತ್ತಿ. ನಾನು ಹಾಕುವಂಥ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡುವ. ಸೊ ಇವತ್ತು ಮಳೆ ಬರುವ ವಾತಾವರಣ ಕಾಣಿಸ್ತಾ ಇದೆ. ಸೊ ಈ ಥರ ಫುಲ್ಲಾಗಿ ಮೋಡ, ಬೆಳಗಿಂದ ಏನೂ ಬಿಸಿಲು ಬಂದಿಲ್ಲ, ಫುಲ್ಲು ಮೋಡ. ಸೊ ನಿನ್ನೆ ಸಂಜೆನೇ ಮಳೆ ಬರೋ ಥರ ಇತ್ತು. ನೆಕ್ಸ್ಟ್ ಮತ್ತೆ ಬಿಸಿಲು ಬಂದಿತ್ತು 4 ಗಂಟೆ ಟೈಮಿಗೆ. ಆದರೆ ಇವತ್ತು ಬೆಳಗಿಂದ ಯಾವುದೇ ರೀತಿಯಾದಂತಹ ಬಿಸಿಲಿಲ್ಲ. ಒಂದು 4 ಹನಿ ಬಿತ್ತು, ಸುಮಾರು ಒಂದು 10 ಗಂಟೆ ಟೈಮಿಗೆ ಅನಿಸುತ್ತೆ. 4 ಹನಿ ಬಿತ್ತು. ಸೊ ಇವತ್ತೇ ಸ್ವಲ್ಪ ಲೇಟಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಗುಲಾಬಿ ಗಿಡನೆಲ್ಲ ಕ್ಲೀನ್ ಮಾಡಿದ್ದೀನಿ ನಿನ್ನೆ. ಸೊ ಬನ್ನಿ ಗುಲಾಬಿ ಗಿಡ ಅದಕ್ಕೆ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ. ಏನು ಕಾಣಿಸ್ತಾನೇ ಇರಲಿಲ್ಲಾಗಿತ್ತಲ್ಲ. ಸೊ ಕಳೆ ಫುಲ್ಲಾಗಿ ತುಂಬಿಸ್ಬಿಟ್ಟಿತ್ತು. ಸೊ ಕ್ಲೀನ್ ಮಾಡಿದ್ದೀನಿ. ಕೈ ಪೈ ಎಲ್ಲ ಹರ್ಕೊಂತು ಎಲ್ಲ ಮಾಡಿಕೊಂಡು ಹೂ ಚೆಂದ ಕಾಣಿಸುತ್ತೆ. ಸೊ ಆದರೆ ಕ್ಲೀನ್ ಮಾಡಿ ಆ ಗುಲಾಬಿ ಗಿಡನ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಇವಾಗ ನಮ್ಮ ಹೂಗಳು ಬಿಟ್ಟಿಲ್ಲ, ಇನ್ನು ಕಟ್ ಮಾಡಬೇಕು. ಎಲ್ಲ ಆಲ್ರೆಡಿ ಚಿಗುರು ಬಿಡ್ತಾ ಇದೆ. ಸೊ ಇಲ್ಲಿಂದ ಇಲ್ಲಿ ತನಕನೂ ಗುಲಾಬಿ ಗಿಡ ಇದೆ. ಇಲ್ಲಿ ಹೋದ ವರ್ಷ ನೆಟ್ಟಿರೋದು ಇದು ಪೂರ್ತಿಯಾಗಿ ಇದೆ. ಕೆಳಗಡೆ ಈ ಕಡೆ ಜರ್ಬರ್ ಗಿಡನ ನೆಟ್ಟಿದ್ದೀನಿ. ಸೊ ಹಾಗೆ ಇಲ್ಲಿ ಅಪ್ಪ ಮಷಿನ್ ಹೊಡೆದಿದ್ರಲ್ಲಿ ಮತ್ತು ಗುದ್ಲಿಯಿಂದ ಕೆತ್ತನೆ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಂಪು ಅಡಿಕೆನ ಬೇಯಿಸಿ ಒಣಸ್ಲಿಕ್ಕೆ ಹಾಕಲಿಕ್ಕೆ ಜಾಗ ಬೇಕು. ಹಾಗೆ ಚಿಕ್ಕ ಚಿಕ್ಕದಾಗಿ ಮುಳ್ಳಿದ್ರೂ ಕೂಡ ಚುಚ್ಚತ್ತೆ ಅಂತ ಹೇಳಿ ಕರೆಕ್ಟಾಗಿ ಗುದ್ಲಿಯಿಂದ ಕೆರೆಸ್ತಾ ಇದ್ದಾರೆ ಈ ರೀತಿಯಾಗಿ ಫುಲ್ಲ. ಇಲ್ಲಿ ನಮ್ಮಮ್ಮ ಇಲ್ಲಿ ಅಡಿಪಾಯ ಹಾಕ್ತಾ ಇದ್ದಾರೆ. ಅಡಿಪಾಯ ಹಾಕೋದು ಪ್ರತಿ ವರ್ಷ ಮಳೆಯಲ್ಲಿ ಹೋಗೋದು ಈ ರೀತಿಯಾಗಿ. ಕೆಳಗಡೆ ಪೈಪ್ ಇತ್ತು. ಹಾಗೆ ಇಲ್ಲಿ ಕಟ್ಟೆನ ಕಟ್ತಾ ಇದ್ದಾರೆ. ನೀರು ಈ ಕಡೆ ಪಾಸ್ ಆಗಬಾರ್ದು, ಈ ಕಡೆ ಪಾಸ್ ಆಗಬೇಕು ಅಂತ ಹೇಳಿ. ಹಾಗೆ ನಮ್ಮ ಇಬ್ಬರು ಕೆಲಸಕ್ಕೆ ಬಂದಿದ್ದಾರೆ. ಇವ್ರಿಗೆ ಪೇಮೆಂಟ್ ಇಲ್ಲದೆ ಕೆಲಸ ಮಾಡುವವರು ಆದರೆ ಇವರೇ. ಇವರು ಅಲ್ಲೋಡಿ ತಂದೆ ಇಲ್ಲ ಏನಿಲ್ಲ ಅಂತಂದರೆ ಇವರಿಗೆ ಅನಿಸುತ್ತೆ ನೋಡಿ. ಇಬ್ಬರು ಬಾ ನೀನು ಹಾಂ ಬಾ. ನಿನ್ನೆ ಚೋಟು ಹಾವು ಹಿಡ್ಕೊಂಬಂದಿದ್ದ. ಎಷ್ಟು ಉದ್ದ ಇತ್ತು ಗೊತ್ತುಬಿಟ್ಟದ್ದು. ಇವರೇ ಇವನು ಎಷ್ಟು 4 ಹಾವಾಯ್ತು ಅವ್ನು ತಂದಿರೋದು. ಇವಳು ಪುಟ್ಟಿ ಆದರೆ ಏನಲ್ಲ, ಅದು ಸುಮ್ಮನೆ ಇರ್ತಾಳೆ. ನಾವೆಲ್ಲ ಹೋಗ್ತೀವಿ ಅಲ್ಲಿ ಬರ್ತಾ ಇರ್ತಾಳೆ ಅಲ್ಲನ ಪುಟ್ಟಿ. ಇವನು ಇದ ನೋಡು ಕಳ್ಳ ಹಂಡಿ ನನ್ನ ಮಗನೇ, ಜೋರಿದ್ದಾನೆ ಅವನು. ಸೊ ಹಾಗೆ ಇಲ್ಲಿ ಅಮ್ಮ ಈ ಥರ ಮಾಡಿ ಕಟ್ಟೆನ ಕಟ್ತಾ ಇದ್ದೀವಿ. ಅಷ್ಟು ಹೋಗಿತ್ತು ಆಲ್ರೆಡಿ. ಅಂಗ್ಲ ಮಾಡಬೇಕಾದ್ರೆ ಈ ಥರ ಕೆಳಗಡೆ ಕೊಟ್ಟೆನ ಕಟ್ಟಿಬಿಟ್ಟು ಏರಿನ ಹಾಕಿದ್ವಿ. ಅಷ್ಟು ಕೂಡ ಹೋಗೇ ಬಿಡ್ತು. ಹೀಗೆ ಇಲ್ಲಿ ಅಮ್ಮ ಈಗ ಮತ್ತೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ನಮ್ಮ ಅಪ್ಪನೂ ಮಿಷಿನ್ ಹೊಡೆದಾದ್ಮೇಲೂ ಗುದ್ಲಿಯಿಂದ ಕೆರೆಸಿ ಈ ಥರ ಮಾಡ್ತಾಯಿದ್ದಾರೆ. ಇವು ಸ್ವಲ್ಪ ಬಿಸಿಲು ಬಂತಾ ಇದೆಯಪ್ಪ. ಇನ್ನಿಷ್ಟನ್ನ ಅಂಗ್ಲ ಇದೆ. ಈ ಮಣ್ಣೆಲ್ಲ ತಗೊಂಡು ಹೋಗಿ ಆ ಕಡೆ ಹಾಕಬೇಕು. ಆ ಕಡೆ ಫುಲ್ ತಗ್ಗಾಗಿದೆ. ಹಾಗಾಗಿ ಆ ಕಡೆ ಮಣ್ಣೆ ತುಂಬಿಸ್ಬೇಕು. ಇಷ್ಟನ್ನ ಅಂಗ್ಲ ಕ್ಲೀನ್ ಮಾಡಬೇಕು. ಹಾಗೆ ಇವತ್ತು ಗುಲಾಬಿ ಗಿಡನ ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಫುಲ್ಲಾಗಿ ಚಿಗುರು ಬರುತ್ತೆ. ಚಳಿಗಾಲದಲ್ಲಿ ಕಟ್ ಮಾಡ್ತಿದ್ದಂಗಿತ್ತು. ಈ ವರ್ಷ ಚಳಿಗಾಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಹಾಗೆ ಈ ರೀತಿಯಾಗಿ ಹಬ್ಕೊಂಡು ಎಲ್ಲೆಲ್ಲೋ ಎಲೆ ಬಳ್ಳಿಗೆಲ್ಲ ಹಬ್ಬಿಟ್ಟಿದ್ದೆಪ್ಪ ಗುಲಾಬಿ ಗಿಡ ಎಲ್ಲ. ಪೂರ್ತಿಯಾಗಿ ಕಟ್ ಮಾಡಬೇಕು. ಚಿಗುರು ಬಿಟ್ಟಿರೋದನ್ನು ಹಾಗೆ ಬಿಡ್ತೀನಿ, ಬಾಕಿದೆಲ್ಲ ಕಟ್ ಮಾಡ್ತೀನಿ. ಯಾವ ರೀತಿ ಕಟ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ದಿನಕ್ಕೆ ಒಂದು ಸಲನಾದ್ರೂ ಈ ಘಟ್ಟನ ನಾನು ಇಳಿದು ಹತ್ತಲೇಬೇಕು. ಏನು ಮಾಡೋದಪ್ಪ, ಈ ಘಟ್ಟ ಒಂದು ಯಾವಾಗಲೂ ಅನ್ನಿಸ್ತಾ ಇರತ್ತೆ. ಪ್ರತಿದಿನವೂ ಕೂಡ ಈ ಘಟ್ಟ ಏನಾದರೂ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಹೇಳಿ. ಯಾಕಂದರೆ ದಿನ ಹತ್ತಬೇಕು, ದಿನ ಇಳಿಬೇಕು ಒಂದು ಸಲನಾದರೂ. ಯಾಕೆಂದರೆ ನಮಗೆ ನೀರು ಬೇಕು ಅಂತಂದರೆ ಮೋಟಾರ್ ಸ್ಟಾರ್ಟ್ ಮಾಡಲಿಕ್ಕೆ ಈ ಘಟ್ಟ ಇಳಿಲೇಬೇಕು. ಇಳಿದ್ಮೇಲೆ ಹತ್ತಲೇಬೇಕು. ಆ ಮೋಟಾರ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನಮ್ಮ ಹತ್ರ ಒಂದು ದಿನವೂ ಉಳಿಯೋಕ್ಕಾಗೋದಿಲ್ಲ. ಮಳೆಗಾಲ ಇರಲಿ, ಬೇಸಿಗೆಗಾಲ ಇರಲಿ, ಚಳಿಗಾಲನೇ ಇರಲಿ, ನಾವು ಮೋಟಾರ್ ಸ್ಟಾರ್ಟ್ ಮಾಡಲೇಬೇಕು. ಈ ಘಟ್ಟ ನಾನು ಇಳಿಲೇಬೇಕು. ಸೊ ಏನು ಮಾಡೋಕ್ಕಾಗೋದಿಲ್ಲ. ಸೊ ಸಾಕಾಗಿಬಿಡತ್ತೆ. ಸದ್ಯಕ್ಕೆ ನಾನು
ಈ ಘಟ್ಟಕ್ಕೆ ಎಷ್ಟು ಸಲ ಹತ್ತಿದ್ನೋ 2 ಸಲ ಇಳಿದದ್ನೋ ಲೆಕ್ಕಾಚಾರ ಮಾಡಲಿಕ್ಕೆ ಹೋದರೆ ಕಡಿಮೆ ಅಂತಂದ್ರೂ ಒಂದು ಎಷ್ಟೋ ಸಲ ಆಗುತ್ತೆ ಲೆಕ್ಕಾಚಾರ ಮಾಡೋಕ್ಕಾಗೋದಿಲ್ಲ ಅನ್ಸುತ್ತೆ, ಬಿಡಿ ಹೋಗಲಿ. ಸೊ ಇವಾಗ ಅಲ್ಲಿ ಅಮ್ಮ ಏರಿ ಹಾಕ್ತಿದ್ದಾರಲ್ಲ, ಅದಕ್ಕೆ ಸುಮಾರು ನೀರು ಖಾಲಿ ಮಾಡಿದ್ದೀನಿ. ಮತ್ತು ಕರೆಂಟ್ ಹೋಗಿಬಿಟ್ರೆ ಸಂಜೆಗೆ ನೀರು ಇರೋದಿಲ್ಲ ಅಂತ ಹೇಳಿ ಇವಾಗಲೇ ಸ್ಟಾರ್ಟ್ ಮಾಡ್ಬಾ ಅಂತ ಅಂದರು. ಈಗ ಬೆಳಗಿನ ಹೊತ್ತಿಗೆ ಒಂದು ಸಲ ಸ್ಟಾರ್ಟ್ ಮಾಡೋದು, ಮತ್ತು ಟ್ಯಾಂಕ್ ತುಂಬಿದ ಮೇಲೆ ಮತ್ತೊಂದು ಸತಿ ಬಂದ್ ಮಾಡೋದು, ಮತ್ತು ನೀರು ಖಾಲಿ ಮಾಡ್ತಾರೆ ಅಮ್ಮ. ಮತ್ತೆ ಮಧ್ಯಾಹ್ನ ಮೇಲೆ ಇನ್ನೊಂದು ಸತಿ ಸ್ಟಾರ್ಟ್ ಮಾಡುವ, ನೀರು ಮತ್ತೆ ಖಾಲಿ ಆಗಿದೆ, ಮತ್ತೆ ಕರೆಂಟ್ ಹೋಗುತ್ತೆ. ಸಮಸ್ಯೆ ಒಂದೇ, ಕರೆಂಟ್ ಹೋಗಿಬಿಡತ್ತೇನೋ, ನೀರು ಖಾಲಿ ಆಗತ್ತೇನೋ ಅಂತ ಹೇಳಿ. ಸೊ ಖಾಲಿ ಆದಂಗೆ ನಾವು ಮೋಟ್ರ್ ಸ್ಟಾರ್ಟ್ ಮಾಡೋದು, ಟ್ಯಾಂಕ್ ತುಂಬಿಸ್ಕೊಳ್ಳೋದು. ಸೊ ಇಷ್ಟೇ ಕೆಲಸ. ಇಲ್ಲೇನು ಹೂವಿನ ಗಿಡಕ್ಕೆ ಈಗ ಏರಿ ಮಾಡಬೇಕಂತ, ಇಲ್ಲಾಂತಂದರೆ ನೀರು ಬಿಟ್ಟಾಗ ಈ ಕಡೆ ಅಂಗ್ಳಾಗ ಬರುತ್ತೆ. ಇಲ್ಲಿ ನಾವು ಅಡಿಕೆ ಒಣಸ್ಲಿಕ್ಕೆ ಹಾಕ್ತೀವಿ ಅಂತೇಳಿ ಇಲ್ಲಿ ಆಲ್ರೆಡಿ ಮಣ್ಣು ಇದೆಯಲ್ಲ, ಇಲ್ಲಿ ಅಂಗ್ಳಕ್ಕೆ ಕೆಸಿರೋದು ಅದೇ ಮಣ್ಣು ತಂದು ಇಲ್ಲಿ ಈಗ ಏರಿ ಮಾಡ್ಕೊಳ್ಬೇಕಂತೆ. ಇಲ್ಲಾಂತಂದರೆ ಮಣ್ಣು ಮತ್ತೆ ಬೇರೆ ಕಡೆಯಿಂದ ತರಬೇಕು ಅಂತ ಹೇಳಿ ನಾನು ಗುಲಾಬಿ ಗಿಡ ಕಟ್ ಮಾಡೋಕ್ಕೆ ಇವತ್ತು ಮುಡ್ತೀನಿ ಅಲ್ವಂತ ನನಗೆ ಡೌಟ್ ಬರ್ತಾ ಇದೆ. ಸೊ ಫಸ್ಟ್ ಏರಿ ಮಾಡ್ಕೊಳ್ಳೋ, ಇಲ್ಲಾಂತಂದರೆ ಇಲ್ಲಿ ನೀರು ಬಿಡಲೇಬೇಕಾಗತ್ತೆ. ಮತ್ತು ನಾವಿಲ್ಲಿ ಅಡಿಕೆನ ಇಲ್ಲಿ ಒಣಸ್ಲಿಕ್ಕೆ ಹಾಕ್ತೀವಿ, ಅಡಿಕೆ ಫುಲ್ ಹಾಳಾಗತ್ತೆ, ಏನು ಮಾಡೋದು ಹೇಳಿ. ಹಾಗೆ ಈ ವರ್ಷ ಇಲ್ಲೆಲ್ಲ ಉಂಟಲ್ಲ ಅಷ್ಟಕ್ಕೂ ಕೂಡ ನಾವು ಕರೆಕ್ಟಾಗಿ ಮಣ್ಣು ಹಚ್ಚಿ ಫುಲ್ಲಾಗಿ ಚೆಂದ ಮಾಡ್ತಿದ್ರಾಗಿತ್ತು. ಈ ಸಲ ಈ ಕೆಲಸ ಎಲ್ಲ ಮಾಡ್ಲಿಕ್ಕೆ ಹೋಗ್ತಾಯಿಲ್ಲ, ಯಾಕೆಂತಂದರೆ ಮಳೆ ಅಂತೂ ಯಾವಾಗಲೂ ಬೀಳ್ತಾನೇ ಇರೋ ಚಾನ್ಸಸ್ ಇದೆ. ಹಾಗಾಗಿ ಮಾಡಿದ್ರೂ ಕೂಡ ವೇಸ್ಟ್ ಆಗುತ್ತೆ. ಈ ಹೂವಿನ ಗಿಡಕ್ಕೆ ಈ ಕಟ್ಟೆನೆಲ್ಲ ಕರೆಕ್ಟಾಗಿ ಮಣ್ಣು ಹಚ್ಚಿ ಸಾರಿಸ್ತಿದ್ರಾಗಿತ್ತು. ಸಗಣಿ ಇಲ್ಲಿಂದ ಆ ಗೇಟ್ ತನ್ಕೊಂಡು ಆ ಗೇಟಿಂದ ಫುಲ್ ಈ ಅಂಗಳ ತುದಿ ಅಲ್ಲಿ ತಂದ್ಕೊಂಡು ಪೂರ್ತಿಯಾಗಿ ಕ್ಲೀನ್ ಮಾಡ್ತಿದ್ರು. ಈ ಸಲ ಅದನ್ನೆಲ್ಲ ಮಾಡೋದು ಬೇಡ, ಸುಮ್ಮನೆ ಮಾಡಿದ್ರೆ ಒಂದು ಮಳೆ ಬಂದರೆ ಸಾಕು, ಅಷ್ಟು ವೇಸ್ಟ್ ಆಗುತ್ತೆ ಅಂತ ಹೇಳಿ ಕೊನೆ ಸೀಸನ್ ಎಲ್ಲ ಆದಮೇಲೆ ಮಳೆ ಬೀಳಲ್ಲ ಅನ್ನೋ ಟೈಮಿಗೆ ಏನಾದರೂ ಇದ್ದರೆ ಒಂದು ಸ್ವಲ್ಪ ಕಟ್ಟೆ ಕಟ್ಟಬೇಕು. ಯಾಕಂದರೆ ನೀರು ಹಾಕಿಲ್ಲ ಅಂತಂದರೆ ಮತ್ತೆ ಪೂರ್ತಿಯಾಗಿ ಈ ಥರ ಅಂಗಳದಲ್ಲಿ ಬರುತ್ತೆ. ಒಂದು ಸ್ವಲ್ಪ ಮಣ್ಣನ್ನು ಹಾಕಿ ಸರಿ ಮಾಡುವ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಮಾಡ್ಲಿಕ್ಕೆ ಹೋದ್ರೂ ಕೂಡ ತುಂಬ ಟೈಮ್ ಬೇಕಾಗತ್ತೆ. ಮತ್ತು ಆಲ್ರೆಡಿ ಅಡುಗೆ ಕೊಯ್ಯೋಕ್ಕೆ ತುಂಬ ಹತ್ರನೇ ಬಿಟ್ಟಿದೆ. ನಾವು ಡೇಟ್ ಕೊಟ್ಟಿದ್ದೀವಲ್ಲ ಕೊನೆಗೋಟ್ರಿಗೆ ಈ ದಿನ ಕೊಯ್ಯುವ ಅಂತ ಹೇಳಿ ಆಲ್ರೆಡಿ ತುಂಬ ಹತ್ರ ಬಂದಿದೆ. ಹಾಗಾಗಿ ಈ ಕೆಲಸನೆಲ್ಲ ಮಾಡೋದು ಬೇಡ, ಜಸ್ಟ್ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಅಂಗಳನ ಅಂತ ಹೇಳಿ ಅಷ್ಟನ್ನು ಮಾಡ್ತಾಯಿದ್ದೀವಿ. ದೇವ್ರ ನಿಜ ಹೇಳಬೇಕು ಅಂತಂದರೆ ಎಷ್ಟು ಸ್ಪೀಡ್ ಕೆಲಸ ಮಾಡಿದ್ರು ಏನೇ ಮಾಡಿದ್ರು ಕೆಲಸನೇ ಮುಗಿತಾ ಇಲ್ಲ, ಬೇಜಾರಾಗ್ತಾ ಇದೆಯಪ್ಪ. ಇಲ್ಲಿ ಈ ಥರ ಹೂ ಬಿಡುತ್ತೆ ಈ ಗಿಡಕ್ಕೆ, ಆದರೆ ಇದು ಹಬ್ಬುತ್ತಾ ಹೋಗುತ್ತೆ. ಇವಾಗ ಈ ಬುಡ ಇಲ್ಲಿ ಇದೆ ಅಂತಂದರೆ ಈ ಸಲ ನಮ್ಮ ಮುಂದಿನ ವರ್ಷ ತನಕ ಇಲ್ಲಿಗೆ ಬಂದುಬಿಡುತ್ತೆ. ಅಂದರೆ ಅದು ಬೇರು ತಗೊತಾನೆ ಹೋಗುತ್ತೆ ಇಲ್ಲಿ ಪೂರ್ತಿಯಾಗಿ. ಹಾಗಂತೇಳಿ ಈ ಹೂ ಗಿಡ ಇದೆಯಲ್ಲ, ಇದು ದನಗಿನ ಏನೂ ತಿನ್ನೋದಿಲ್ಲ. ಸೊ ದನಗಿನ ಜಾಸ್ತಿ ತಿನ್ನುವಂಥ ಜಾಗದಲ್ಲಿ ಈ ಥರ ಹಚ್ಚಿದ್ರೂ ಕೂಡ ಈ ಥರ ದನ ತಿನ್ನೋದಿಲ್ಲ, ಮಂಗ ತಿನ್ನೋದಿಲ್ಲ, ಇವಾಗ ತಿನ್ನೋದಿಲ್ಲ. ಇನ್ನು 2 ವರ್ಷ ಬಿಟ್ಟರೆ ತಿನ್ಬೋದು. ಯಾಕೆಂದರೆ ಕಲಿಯುಗಲ್ಲ ಇವಾಗ. ಸೊ ಏನು ತಿನ್ನೋದಿಲ್ಲ ಏನು ಬಿಡೋದಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಬಟ್ ಈ ಥರ ಚಿಕ್ಕದಾಗಿ ಯೆಲ್ಲೋ ಕಲರ್ ಹೂ ಬಿಡುತ್ತೆ, ತುಂಬ ಬಿಡುತ್ತೆ. ಜಸ್ಟ್ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಇವಾಗ ಸ್ವಲ್ಪ ಟೈಮ್ ಸಿಕ್ತು ಅಂತ ಹೇಳಿ ಗುಲಾಬಿ ಗಿಡನ ಕಟ್ ಮಾಡ್ತಾ ಇದ್ದೀನಿ. ಆದರೆ ಗುಲಾಬಿ ಗಿಡ ನಾವು ಎಷ್ಟು ಅಂದ್ಕೊತೀವೋ ಅಷ್ಟು ಬೇಗ ಕಟ್ ಮಾಡೋಕ್ಕಾಗೋದಿಲ್ಲ. ಒಂದು ಮುಳ್ಳು ಚುಚ್ಚುತ್ತೆ, ಇನ್ನು ಕರೆಕ್ಟಾಗಿ ನೋಡಿಬಿಟ್ಟು ಕಟ್ ಮಾಡಬೇಕು. ಯಾಕೆಂದರೆ ಹೇಗೆಗೋ ಕಟ್ ಮಾಡಿಬಿಟ್ರೆ ಬುಡ ಸಮೇತವಾಗಿ ಸತ್ತೋಗ್ಬಿಡುತ್ತೆ ಮತ್ತು ಚಿಗುರು ಬಿಡೋದಿಲ್ಲ. ಹಾಗಾಗಿ ಇವಾಗ ನಾನು ಕಟ್ ಮಾಡ್ತಿರೋದು ಒಂದೇ ಒಂದು ಬುಡ ಇದೆ, ಅದು ತುಂಬ ಕಷ್ಟಪಟ್ಟು ನಾನು ಮಾಡಿದ್ದೀನಿ. ಅಂದರೆ ಬೇರೆ ಕಡೆಯಿಂದ ತಂದು ಸತ್ತೋಗ್ತಿತ್ತಾಗಿತ್ತು, ಅದು ಹೇಗೇಗೋ ಮಾಡಿ ಒಂದು ಬುಡ ಮಾಡ್ಕೊಂಡಿದ್ದೀನಿ. ತುಂಬ ಚೆಂದ ಹೂ ಬಿಡುತ್ತೆ. ಸೊ ಇವಾಗ ಕಟ್ ಮಾಡಿದ್ರೆ ಚಿಗುರು ಬಿಟ್ಟರೆ ನೆಕ್ಸ್ಟ್ ಹೂವು ಬಿಟ್ಟಾಗ ತೋರಿಸ್ತೀನಿ ಯಾವ ರೀತಿ ಹೂವು ಅಂತ ಹೇಳ್ಬಿಟ್ಟು. ತುಂಬ ವೆರೈಟೀಸ್ ಆದಂಥ ಗುಲಾಬಿ ಗಿಡ ಹೂವನ್ನ ಇದೆ. ಅದರಲ್ಲಿ ನಾನು ಕಳೆ ತೆಗಿಬೇಕಾದ್ರೆ ಗೊತ್ತಾಯ್ತು ನನಗೆ ತುಂಬ ಬುಡಗಳು ಸತ್ತೋಗ್ಬಿಟ್ಟಿದ್ದಾವೆ. ಆದರೆ ಒಂದೊಂದು ಜಾತಿದು ಒಂದೊಂದೇ ಬುಡ ಇತ್ತು, ಅದು ಕೂಡ ಸತ್ತೋಗಿದೆಯಾ ಅಥವಾ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಕ್ಲೀನ್ ಮಾಡೋಕ್ಕೆ ಮುಟ್ಟದೆ ತುಂಬ ಗುಲಾಬಿ ಗಿಡಗಳು ಸತ್ತೋಗ್ಬಿಟ್ಟಿದೆ. ಇದನ್ನು ಗುಲಾಬಿ ಗಿಡನ ಇಷ್ಟು ಹತ್ರದಲ್ಲಿ ನೆಟ್ಟಿದ್ದೀವಿ ಅಂದರೆ ನಾವು ಇದು ಅಂಗಳ ಮಾಡಿದ್ವಲ್ಲ, ಅಂಗಳದಲ್ಲಿ ನೆಟ್ಟಿರೋದಾಗಿತ್ತು. ಅಂಗಳನ ಲೆವೆಲ್ ಮಾಡಬೇಕಾದ್ರೆ ಬುಡ ಸಮೇತ ತೆಗೆದು, ಅಂದರೆ ಬೇಸಿಗೆಲ್ಲ ಆಗಿತ್ತು, ಬುಡ ಸಮೇತ ತೆಗೆದು ಅಲ್ಲಿ ನೆಟ್ಟಿದ್ವಿ. ನಾವು ಬುಡನೇ ಮಣ್ಣಿಂದ ಸಮೇತವಾಗಿ ತೆಗೆದುಬಿಟ್ಟಿದ್ವಿ. ಹಾಗೆ ಹೋಗಿ ಈ ಕಡೆ ನೆಟ್ಟಿಟ್ಕೊಂಡಿದ್ವಿ ನಾವು. ಇಲ್ಲಾಂತಂದರೆ ಕಟ್ ಮಾಡಿ ಬೇರೆದನ್ನು ನೆಡು ಅಂತಂದರೆ ಬದುಕೋದಿಲ್ಲ ಅಂತ ಹೇಳಿಬಿಟ್ಟು ಬುಡ ಸಮೇತವಾಗಿ ಕಿತ್ತು ನೆಟ್ಟಿರೋದು. ಹಾಗಾಗಿ ಎಷ್ಟು ಬದುಕುತ್ತೋ ಎಷ್ಟು ಸಾಯುತ್ತೋ ಅನ್ನೋದು ನಮಗೆ ಗ್ಯಾರಂಟಿ ಇರಲಿಲ್ಲಾಗಿತ್ತು. ಹಾಗಾಗಿ ಅಷ್ಟು ಹತ್ರನೇ ನೆಟ್ಕೊಂಡ್ಬಿಟ್ಟಿದ್ದೀವಿ. ಸೊ ಅದು ಸುಮಾರಷ್ಟು 3% ಗಿಡನ ಬದುಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಅಷ್ಟು ಹತ್ರದಲ್ಲೇ ಆಗಿಬಿಟ್ಟಿದೆ. ಅದನ್ನು ನೆಕ್ಸ್ಟ್ ನಾನು ಕಟ್ ಮಾಡಿಬಿಟ್ಟು ಹೊಟ್ಟೆ ಒಳಗೆ ಹಾಕಿಬಿಟ್ಟು ಬೇರೆ ಮಾಡಿದ್ದೀನಿ. ಅದೆಲ್ಲ ಬೇರೆ ಕಡೆ ನೆಟ್ಟಿದ್ದೀನಿ. ಸೊ ಹಾಗೆ ಒಂದೊಂದು ಜಾತಿದು 2-3 ಬುಡನ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕಟ್ ಮಾಡಲಿಕ್ಕೆ ತುಂಬ ಹೊತ್ತು ಬೇಕಾಗುತ್ತೆ. ಟೈಮ್ ಸಿಕ್ಕಿದಾಗ ಒಂದು 3 ಬುಡ ಕಟ್ ಮಾಡಿದೆ ಅಷ್ಟೇ. ಇನ್ನಷ್ಟು ಬುಡನೂ ಕಟ್ ಮಾಡಬೇಕು ಅಂತಂದ್ರೆ ನಂಗೆ ಸುಮಾರು ಅಂತಂದ್ರು ಒಂದು 70 ಬೇಕಾಗತ್ತೆ ಅನಿಸುತ್ತೆ. ಮತ್ತು ಈ ಮುಳ್ಳನ್ನೆಲ್ಲ ಸೈಡಿಗೆ ಹೊತ್ತಾಕಬೇಕು.
ಪೂರ್ತಿಯಾಗಿ ಅಲ್ಲಿಂದ ಅಲ್ಲಿ ತನಕನೂ ಫುಲ್ಲಾಗಿ ಕಟ್ಟೆ ಮಾಡಿದ್ವಿ. ಹಾಗೆ ಆ ಕಡೆನೂ ಕಟ್ಟೆ ಮಾಡಿದ್ದೀವಿ. ಇನ್ನು ಸ್ವಲ್ಪ ಉಂಟು ಎಂಡಿಗೆ. ಅದಷ್ಟನ್ನು ಮಾಡಿಬಿಟ್ರೆ ಈ ಅಂಗ್ಲ ಫುಲ್ಲಾಗಿ ಫಿನಿಶ್ ಆಗುತ್ತೆ. ಇಲ್ಲಷ್ಟು ಕೆತ್ತನೆ ಮಾಡಿ ಆ ಕಡೆ ತಗ್ಗುಂಟು, ಅಲ್ಲಷ್ಟು ಮಣ್ಣು ತುಂಬಿಸಿದ್ರೆ ಆಯಿತು. ಈ ಅಂಗ್ಲ ಅಡಿಕೆ ಕೊಯ್ದಾಗ ನಮ್ಗೆ ಬೇಕಾಗತ್ತೆ ಅಡಿಕೆ ಒಣಗಿಸ್ಲಿಕ್ಕೆ. ಯಾಕೆಂದರೆ ಕೆಂಪಡಿಕೆ ಒಣಗಿಸ್ಲಿಕ್ಕೆ ಸೈಡ್ ನೆಟ್ಟೆಲ್ಲ ಹಾಕಿ ಕೆಳಗಡೆ ಯಾವುದೇ ರೀತಿಯಂಥ ಮುಳ್ಳು ಗುಟ್ಟ ಅಥವಾ ಏನೂ ತಾಗದೇ ಇರುವಷ್ಟು ಲೆವೆಲ್ ಮಾಡಬೇಕಂತೆ ನಮ್ಮ ಅಪ್ಪಂಗೆ. ಇಲ್ಲ ಅಂತಂದರೆ ಸೈಡ್ ನೆಟ್ ಅವ್ರದ್ದು ಹರಿದೋಗತ್ತಂತೆ. ಮತ್ತು ಇಲ್ಲಿ ಸಗಣಿ ನೀರು ತೆಗಿಬೇಕಂತೆ, ಇಲ್ಲಾಂದರೆ ಧೂಳಾಗತ್ತಂತೆ. ಎರಡಲ್ಲ ನಮ್ಮ ಅಪ್ಪಂದು ಕ್ಲೀನ್ ಸ್ವಚ್ಛ ಹೀಗೂ ಹಾಕಬೇಕು ಹಾಗೂ ಮಾಡಬೇಕು ಅಂತಾರೆ. ಒಂದು ಮಳೆ ಬಂತು ಅಂದರೆ ಮುಗೀತು. ಸೊ ಇವಾಗ ಈ ಅಂಗ್ಲ ಲಾಸ್ಟಿಗೆ ಮಷಿನ್ ಹೊಡಿತಾರ ಅಥವಾ ಗುದ್ದಿಂದನೇ ಎಳೆದು ಕ್ಲೀನ್ ಮಾಡ್ತಾರಾ ಏನು ಅಂತ ಗೊತ್ತಿಲ್ಲ. ಇನ್ನು ಲಾಸ್ಟಿಗೆ ಅಲ್ಲೊಂದು ಸ್ವಲ್ಪ ಏರಿ ಮಾಡೋದುಂಟು. ಎಲ್ಲ ಫುಲ್ ಹೋಗಿತ್ತದು ಮಳೆಯಲ್ಲಿ, ಫುಲ್ ದೂಕಿ ಕೆಳಗಡೆ ಏನೂ ಇರಲಿಲ್ಲಾಗಿತ್ತು. ಇಲ್ಲಿ ಪೈಪ್ ಇತ್ತಲ್ಲ, ಈ ಪೈಪೆಲ್ಲ ಫುಲ್ ಮುಚ್ಚೋಗಿತ್ತು. ಈಗ ಅಮ್ಮ ಏನೇನು ಮಾಡಿ ಸರಿ ಮಾಡಿದ್ದಾಳೆ. ಈಗ ಅಮ್ಮ ಮತ್ತೆ ಪೈಪಿಂದ ಇಲ್ಲಿ ಅಂಗ್ಲಕ್ಕೆ ಫುಲ್ಲು ನೀರು ನೆನೆಸಿ ಹಿಡಿಯಿಂದ ಪರ ಅನ್ಬೇಕಂತೆ. ಯಾಕಂದರೆ ಆ ಕಡೆ ಈ ಕಡೆ ಇರುವಂಥ ಚಿಕ್ಕ ಕಲ್ಲು ಧೂಳು ಎರಡು ಮಿಕ್ಸ್ ಆಗಿ ಲೆವೆಲ್ ಆಗುತ್ತೆ ಅಂತೆ. ಅದು ನೆಕ್ಸ್ಟ್ ಸಗಣಿ ನೀರು ತೆಗಿಬೇಕಂತೆ. ಇವಾಗ ನೀರು ಹಾಕಿ ಪಸ ಅನ್ನುವ ಹಾಗೆ ಗುಲಾಬಿ ಗಿಡನ 2 ಗಿಡ ಬುಡ ಕಟ್ ಮಾಡಿದೆ ಅಷ್ಟೇ, ಫಿನಿಶ್ ಮುಗೀತು. ಇನ್ನು ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಸೊ ಬನ್ನಿ ಇವಾಗ ನೋಡಿ ಈ ಥರ ಮಾಡಿ ಪರ ಅನ್ಬೇಕಂತೆ. ಪೈಪಿಂದ ಈ ಥರ ಮಾಡಿ ನೀರು ಬಿಡುವ. ಸೊ ಏನೇನು ಕೆಲಸ ಹೇಳ್ತಾರ ಏನೇನು ಗೊತ್ತಿಲ್ಲ. ಸೊ ಬನ್ನಿ ಮಾಡುವ, ಈ ಥರ ಮಾಡೋದು. ಏನೇನು ಮಾಡಬೇಕು ಏನೇನು ಬಿಡಬೇಕು ಒಂದು ಗೊತ್ತಾಗ್ತಿಲ್ಲ ಗುರು. ಫುಲ್ ನೀರು ಹಾಕಿ ನೆಕ್ಸ್ಟ್ ಹಿಡಿಯಿಂದ ಗುಡಿಸ್ಕೊಂಡ್ವಿ. ಈಗ ಸಂಜೆಗೆ ಫುಲ್ ಬಿಸಿಲು ತಾಗತ್ತೆ. ಈಗ ಸಂಜೆಗೆ ಆದರೆ ಸಗಣಿ ತೆಗೆದುಬಿಡುವ ಅಂತ ಹೇಳಿ ಫಿನಿಶ್ ಆಗಿಬಿಡತ್ತೆ. ಮತ್ತು ಇದು ಅಂಗ್ಲನ್ನು ಪೂರ್ತಿಯಾಗಿ ಒಣಗಬೇಕು. ಹಾಗಾಗಿ ಸಗಣಿನೇ ತೆಗೆದುಬಿಟ್ರೆ ಹೀಟ್ ಆಗುತ್ತಲ್ಲ, ಆಗ ಬೇಗ ಒಣಗತ್ತೆ ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ತಂಪು ಇರುತ್ತಲ್ವ, ಆವಾಗಲೇ ಸಗಣಿ ತೆಗೆದುಬಿಟ್ರೆ ಸ್ವಲ್ಪ ಸಗಣಿನ ನೆಲ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸಂಜೆನೇ ಆದರೆ ಸಗಣಿ ತೆಗಿಬೇಕು. ಸೊ ನೋಡುವ ಆಗತ್ತೆ ಇಲ್ವಾ ಅಂತ ಹೇಳಿ. ನಾವು ಹೇಳೋದಷ್ಟೇ ಇದು ಮಾಡಬೇಕು ಅಷ್ಟು ಮಾಡಬೇಕು ಅಂತೇಳಿ, ಇದನ್ನಾಗ ಇಷ್ಟು ಕೆಲಸ ಮುಗಿಸ್ಬೇಕು ಅಂತೇಳಿ. ಸೊ ಆಗೋದಿಲ್ಲ. ನಮ್ಮಪ್ಪ ಏನೋ ಒಂದು ಗಾಡಿ ಫುಲ್ ಮಣ್ಣು ತಗೊಂಡು ಬಂದ್ರಪ್ಪ. ಅದು ಎಲ್ಲಿ ಹಾಕೋದಾಗ್ತದೆ ಏನು ಮಾಡೋದು ದೇವ್ರೆ ಒಂದು ಗೊತ್ತಾಗ್ತಿಲ್ಲ ಗುರು. ಒಂದು ಗಾಡಿ ಮತ್ತು ಮೇಲ್ಗಡೆಯಿಂದ ಒಂದು ಬುಟ್ಟಿನೂ ಇಟ್ಕೊಂಡ್ಬಂದಿದ್ದಾರೆ. ದೇವ್ರೆ ಮುಗೀತು. ಆ ಮಣ್ಣು ಮತ್ತು ಎಲ್ಲಿ ಸಾರಿಸ್ಲಿಕ್ಕೆ ಹೇಳ್ತಾರೋ ಏನು ಮಾಡೋಕೆ ಹೇಳ್ತಾರೋ ಗೊತ್ತಿಲ್ಲ. ಸೊ ಇರಲಿ. ಇನ್ನು ಇಲ್ಲಿ ಕಟ್ಟೆನ ಅರ್ಧಂಬರ್ಧ ಅಮ್ಮ ಕಟ್ಟಿಟ್ಟು ಹೋಗಿದ್ದಾರೆ. ಮತ್ತು ನಾವು ನೆಕ್ಸ್ಟ್ ಊಟಕ್ಕೆ ಹೋದ್ವಿ. ಈ ಅಂಗ್ಲಕ್ಕಂತೂ ಕೆಲಸ ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಯಾಕೆಂದರೆ ಫುಲ್ ಬಿಸಿಲು ಹೊಡಿಯುತ್ತೆ. ಬೆಳಗ್ಗಿಂದ ಸಂಜೆ ತನಕನೂ ಫುಲ್ ಬಿಸಿಲು ಹೊಡಿಯುತ್ತೆ. ಬಟ್ ಅಡಿಕೆ ಒಣಗಿಸ್ಲಿಕ್ಕೆ ಮಸ್ತಾಗುತ್ತೆ. ಸೊ ಅಡಿಕೆ ಒಣಗಿಸ್ಲಿಕ್ಕೆ ಬಿಸಿಲು ಬೇಕು, ಕೆಲಸ ಮಾಡ್ಲಿಕ್ಕೆ ಬಿಸಿಲು ಬೇಡ ಅಂದರೆ ಆಗೋದಿಲ್ಲ. ಸೊ ಇವಾಗ ಈ ಅಡಿಕೆ ಶಿಪ್ಪೆನ್ನೆಲ್ಲ ತೆಗೆದು ಹತ್ತಾಕಬೇಕಂತೆ. 1-2 ಕೆಲಸ. ಇಲ್ಲಿ ಮೆಣಸಿನ ಗಿಡ ನೆಡಬೇಕಾದ್ರೆ ತಂದು ಹಾಕ್ಕೊಂಡಿವಿ. ಈಗ ತೆಗಿಬೇಕು. ಬರೀ ಇದೇ ಆಯಿತು, ಹಾಕೋದು ತೆಗಿಯೋದು. ದೇವ್ರಿ ಈ ಮನುಷ್ಯರ ಕೆಲಸನೂ 1-2 ಮಾಡ್ತಾನೆ. ಗೊತ್ತೂ ಇರುತ್ತೆ ಇದು ನೆಕ್ಸ್ಟ್ ತೆಗಿಬೇಕು ಅಂತೇಳಿ, ಆದರೂ ತಂದು ಹಾಕ್ಕೊತೀವಿ. ಈಗ ತೆಗೆದು ಹೊತ್ತಾಕ್ರಿ. ಇವನಿಗೆ ನಾನು ಯಾವತ್ತೂ ಪರಿಚಯನೇ ಮಾಡಿಕೊಟ್ಟಿಲ್ಲ. ಇವನ ಹೆಸರು ಸಾಲು ಅಂತ ಹೇಳಿ. ನಮ್ಮ ಮನೆ ನಾಯಿ ಅಲ್ಲ, ನಮ್ಮ ಅಣ್ಣನ ಮನೆ ನಾಯಿ. ಇವನಿಗೆ ಸುಮಾರು 13 ವರ್ಷ ಆಗಿದೆ, ಇನ್ನೂ ಇದ್ದಾನೆ ನೋಡಿ. ನನ್ನಿಂದನೇ ಬರ್ತಾ ಇದ್ದಾನೆ. ಈಗ ಯಾವಾಗಲೂ ನಮ್ಮ ಮನೆ ಕಾಯೋನು. ಈಗ ಸದ್ಯಕ್ಕೆ ಪಿಂಕಿ ಬರೋಕ್ಕೆ ಕೊಡ್ತಾ ಇಲ್ಲ ಅವನಿಗೆ. ಸೊ ಏನೋ ಎಲ್ಲ ಕಡೆ ಹೋಗಿ ಕಚ್ಚಿಕೊಂಡು ಏನೇನೋ ಸದ್ಯಕ್ಕೆ ಸುಡ್ಗಾಡು ಮಾಡ್ಕೊಂಡು ಬಂದಿದ್ದಾನೆ ಅನಿಸುತ್ತೆ. ಇವನ ಆಕಾರ ನೋಡುವಂಗಿಲ್ಲ. ಹಲಸಿನಕಾಯಿ ಮರಕ್ಕೆ ಹಲಸಿನಕಾಯಿ ಬಂದಿದೆ. ಇಷ್ಟು ದೊಡ್ಡಾಗಿದೆ. ಚಟ್ನಿ ಮಾಡ್ಕೊಂಡು ತಿನ್ನೋಷ್ಟು ದೊಡ್ಡದಾಗಿದೆ. ಒಂದಿನ ಮಾಡ್ಕೊಂಡು ತಿನ್ನಬೇಕಾಯ್ತು. ಅಷ್ಟೊಂದು ಬಂದಿಲ್ಲಪ್ಪ ಈ ಸಲ. ಇನ್ನು ನೆಕ್ಸ್ಟ್ ಇನ್ನು ಬರೋದುಂಟ ಏನೋ ಗೊತ್ತಿಲ್ಲ. ಇದು ಅದೊಂದು ಕೊಳಿತಾ ಇದೆ. ಅರ್ಧಕ್ಕರ್ಧ ಕೊಳೆತು ಬಿದ್ದೋಗತ್ತೆ. ಇನ್ನು ಈ ಮರಕ್ಕೆ 2 ಈ ಕೆಳಗಿರೋದು ದೊಡ್ಡಾಗಿದೆ, ಕೈಗೆ ಸಿಗುತ್ತೆ. ಬಾಕಿದೆಲ್ಲ ಕೊಳೆತು ಹೋಗ್ತಾ ಇದೆಯಪ್ಪ ಬಂದಿರೋದು. ಇನ್ನು ಜಾಸ್ತಿ ಬರಬೇಕಿತ್ತು, ಇದಕ್ಕೆ ಬಂದಿಲ್ಲ. ಇನ್ನು ಬೇರೆ ಮರಕ್ಕೆಲ್ಲ ನೋಡಿಲ್ಲ ನಾನು. ಈ ಮರಕ್ಕೆ ಕಾಣಿಸ್ತು. ಜೀನಿಯ ಸಸಿಗಳನ್ನು ಇದೆ ಅಮ್ಮ ಈ ಥರ ಮಾಡಿ ನೆಟ್ಟಿಟ್ಟಿದ್ದಾರೆ. ಸಂಜೆನೇ ಆಗೋಯ್ತು. ಅಮ್ಮ ಬ್ಯಾಟ್ರಿ ತಗೊಂಡು ಬಂದು ಏನು ನೆಟ್ಟಿಟ್ಟಿದ್ಲು. ಇಲ್ಲಾಂತಂದರೆ ಮಾರನೇ ದಿನ ಅಂತಂದರೆ ಅದು ಬಾಡೋಗಿ ಸತ್ತೋಗಿರುತ್ತೆ ಪೂರ್ತಿಯಾಗಿ. ಈಗ 3-4 ಹಿಡ್ದು ಈ ಥರ ನೆಟ್ಟಿಟ್ಟಿದ್ದಾಳೆ. ಸ್ವಲ್ಪ ದೊಡ್ಡಾಗಿದ್ದ ತಕ್ಷಣ ಬೇರೆ ಕಡೆ ತೆಗೆದು ನೆಟ್ಟಬೇಕು. ಸೊ ಇಲ್ಲಿ ಈಗ ಈ ಥರ ಮಾಡಿ ಇದ್ದು ಮೆಣಸಿನ ಸಸಿ ಎಲ್ಲ ಬದುಕತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಅವರು ನೆಟ್ಟಿಟ್ಟಿದ್ದಾರೆ. ನೋಡುವ ಇನ್ನೂ ಒಂದು 15 ದಿನ ನೆಕ್ಸ್ಟ್ ಎಲ್ಲಾದರೂ ಚಿಗುರು ಬಿಡುತ್ತಾ ಇಲ್ವ ಅಂತ ಹೇಳಿ. ಹಾಗೆ ನಮ್ಮದು ತೊಂಡೆಕಾಯಿ ಬಳ್ಳಿ ಈ ಪರಿಸ್ಥಿತಿಗೆ ಬಂದುಬಿಟ್ಟಿದೆ.
ಚಪ್ರ ಮುರಿದೋಯ್ತು. ನೆಕ್ಸ್ಟ್ ಚಪ್ರ ಹಾಕ್ಲಿಕ್ಕೆ ಮುಟ್ಟಿಲ್ಲ, ಮಾಡಬೇಕಿತ್ತು. ಬಟ್ ಯಾವುದಂತ ಮಾಡೋದು, ಇದು ಅದು ದೇವ್ರೆ, ಅದಕ್ಕೆ ಕೈ ಕೆಲಸ ಮಾಡಿ ಮುಗಿಸ್ಲಿಕ್ಕೆ ಆಗ್ತಾಯಿಲ್ಲ. ಏನು ಮಾಡೋದು ಹೇಳಿ. ತೊಂಡೆಕಾಯಿ ಬಳ್ಳಿ ಅವಸ್ಥೆಯಲ್ಲಿ ಬಂದು ಕೂತ್ಕೊಂಡಿದ್ದೆ. ಈ ಅಡಿಕೆ ಮರಕ್ಕೆ ಹಬ್ಕೊಂಡಿದೆ ಅದು. ಬಾಕಿ ಇಲ್ಲೆಲ್ಲ ಅಡಿಕೆ ಶಿಶಿಗೆಲ್ಲ ಹೋಗಿತ್ತಂತೆ, ಹಬ್ಕೊಂಡು ತೆಗ್ದು ಹಾಕಿದ್ದಾರೆ ಈ ಕಡೆಗೆ ಅಂತೆ. ಸೊ ಅಡಿಕೆ ಶಿಶಿಗೆ ಏನು ಕ್ಲೀನ್ ಮಾಡಿಲ್ಲ, ಏನಿಲ್ಲ, ಎಲ್ಲ ಹಾಗೇ ಇದೆ. ಮಾಡಬೇಕಿದ್ರೆ ಫಸ್ಟ್ ಮಾಡ್ಕೊತೀವಿ, ನೆಕ್ಸ್ಟ್ ನಮ್ಮ ಪರಿಸ್ಥಿತಿ ಹೀಗಾಗುತ್ತೆ. ಇನ್ನು ಇಷ್ಟನ ಅವತ್ತ ಒಂದಿನ ಪುರುಷತಿದ್ದಾಗ ಅಪ್ಪ ತೆಗ್ದಿದ್ರು. ಇನ್ನು ಈ ಕಡೆಗೆಲ್ಲ ಒಂದೊಂದು 2 ಅವರ್ಸ್ ಟೈಮ್ ಸಿಕ್ಕಿದ್ರೆ ಎಲ್ಲ ಕ್ಲೀನ್ ಮಾಡ್ಬೋದು. ಕಬ್ಬು ನೋಡಿ ನಮ್ದು ಎಷ್ಟು ದೊಡ್ಡಾಗಿದೆ ಅಂತ ಹೇಳಿ. ತಿನ್ನೋಕ್ಕಾಗತ್ತೆ ಈ ಸಲ ಗೊತ್ತಿಲ್ಲ, ಬೆಳಿಲೇ ಇಲ್ಲ ಅದು, ಹಾಗೇ ಇದೆ. ಇಲ್ಲಿ ಈ ಕಡೆ ಅಡಿಕೆ ಸಿಪ್ಪೆ ಇತ್ತಾಯಿತು, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದ್ವಿ. ಹಾಗೆ ಇಲ್ಲಷ್ಟು ಮಷಿನ್ ಹೊಡೆಯೋದುಂಟು. ಇಲ್ಲಷ್ಟು ಈ ಕಡೆ ಇನ್ನೂ ಸಗಣಿ ನೀರು ತೆಗಿಯೋಕ್ಕಾಗತ್ತೆ ಇಲ್ಲವೋ ಗೊತ್ತಿಲ್ಲ. ಇಷ್ಟಕ್ಕೆ ಮೆಷಿನ್ ಇನ್ನೂ ಹೊಡೆದಿಲ್ಲ ಇವತ್ತಪ್ಪ. ಇದು ಎಲ್ಲ ಫುಲ್ ಹೊಂಡ ಬೀಳುತ್ತೆ. ಹಾಗೆ ಇಲ್ಲಿ ಹಂಚಿನ ನೀರು ಬಿದ್ದು ಹೊಂಡ ಬಿದ್ದಿರೋದು, ಅಲ್ಲೆಲ್ಲ ಮಣ್ಣು ತಂದು ಹಾಕ್ತಾ ಇದ್ದಾರೆ ಅಪ್ಪ. ನಾನು ನೀರು ಬಿಟ್ಟೆ, ಅಮ್ಮ ಪೆಟ್ಟಣಿಕೆ ತಗೊಂಡು ಚೆಂದ ಮಾಡಿದ್ರು. ಇಲ್ಲಿ ಎಷ್ಟು ಸಗಣಿ ನೀರು ತೆಗೆದುಬಿಟ್ರೆ ಈ ಅಂಗ್ಳನ್ನು ಫುಲ್ಲಾಗಿ ಫಿನಿಶ್ ಆಗುತ್ತೆ. ಇಲ್ಲೆಲ್ಲ ಕಟ್ಟೆಗೆಲ್ಲ ಮಣ್ಣು ಹಚ್ಚುತ್ತಾರ ಇಲ್ವೋ ಗೊತ್ತಿಲ್ಲ. ಇಲ್ಲೇನೋ ಅಪ್ಪ ಒಂದು ಗಾಡಿ ಫುಲ್ ಪಲ್ಟಿ ಹೊಡೆದಿದ್ದಾನೆ, ಇನ್ನು ತರೋಕ್ಕೂ ಹೋಗಿದ್ದಾರೆ. ಎಪ್ಪೋ ದೇವ್ರೆ, ಎಷ್ಟು ಮಣ್ಣು ತರ್ತಾರೋ. ಒಂದು 5-6 ಗಾಡಿ ಆಯಿತು ಅನಿಸುತ್ತೆ. ಇಲ್ಲೊಂದು ದೊಡ್ಡ ಹೊಂಡ ಬಿದ್ದಿತ್ತು, ಈ ಹಣ್ಣಿಂದ ನೀರು ಬಿದ್ದು ಇಲ್ಲಷ್ಟು ಪೂರ್ತಿಯಾಗಿ ಎಲ್ಲೆಲ್ಲಿ ಹೊಂಡ ಇದೆ ಅಲ್ಲೆಲ್ಲ ಮಣ್ಣು ತಂದು ಹಾಕಿದ್ದಾರೆ. ಹಾಗೆ ಇಲ್ಲಿ ಎದುರುಗಡೆ ತಗಡಿಂದು ಬಿದ್ದಿರೋದು, ಇಲ್ಲೂ ಕೂಡ ನೀರು ತಂದು ಹಾಕಿ, ಮಣ್ಣು ಹಾಕಿ, ನೀರು ಹಾಕಿ, ಪೆಟ್ಟಣಿಕೆ ಹಾಕಿದ್ರೆ ಈ ಅಂಗ್ಳನು ಫುಲ್ಲಾಗಿ ಫಿನಿಶ್ ಆಗುತ್ತೆ. ಇನ್ನು ದಾರಿಗೂ ಕೂಡ ಮಷಿನ್ ಹೊಡೆದ್ಬಿಟ್ರೆ ಫಿನಿಶು. ಇನ್ನು ಆ ಹೂವಿನ ಗಿಡ ಕಟ್ಟೆಗೂ ಕೂಡ ಟೈಮ್ ಇದ್ದರೆ ಮಾಡೋದು, ಇಲ್ಲ ಅಂದರೆ ಹಾಗೆ ಬಿಡೋದು. ಇಲ್ಲೇನೋ ಅಮ್ಮ ನೀರು ನೆನೆಸಿಡು ಅಂತ ಅಂದಿದ್ದಾರೆ, ಗೊತ್ತಿಲ್ಲ. ಈ ಕಟ್ಟೆಗೂ ಕೂಡ ಮಣ್ಣು ಹಚ್ಚುತ್ತಾರೆ ಇಲ್ವಾ ಅಂತೇಳಿ ಗೊತ್ತಿಲ್ಲ. ಸೊ ಈಗ ನಾನು ಮಷಿನ್ ಸ್ಟಾರ್ಟ್ ಮಾಡಿಬಿಟ್ಟು ನೋಡಬೇಕು ಟೈಮ್ ಎಷ್ಟಾಗತ್ತೆ ಅಂತ ಹೇಳಿ. ಅದ್ರ ನೆಕ್ಸ್ಟ್ ಬೇಕಿದ್ರೆ ಟೈಮ್ ಇದ್ದರೆ ಅಂಗ್ಳ ಸಾರಿಸ್ಲಿಕ್ಕೆ ಅಮ್ಮನ ಜೊತೆಗೆ ಬರ್ತೀನಿ. ಇಲ್ಲ ಅಂತಂದರೆ ಡೈರೆಕ್ಟ್ ಮನೆ ಒಳಗೆ ಹೋಗಿ ಪಾತ್ರೆ ತೊಳಿಬೇಕು, ಇಲ್ಲ ಕೆಲಸ ಇರುತ್ತೆ, ಅದು ಮಾಡ್ತೀನಿ. ಇನ್ನು ಈ ಅಂಗ್ಳಕ್ಕೆ ಸಾಧ್ಯ ಆದರೆ ಅಮ್ಮ ಸಗಣಿ ತೆಗಿತಾರಂತೆ. ಅದಕ್ಕಿಂತ ಮುಂಚೆ ಇಲ್ಲೆಲ್ಲ ಮಣ್ಣು ಫುಲ್ ಹೋಗಿಬಿಟ್ಟಿದೆ ಮಳೆಗೆ. ಅದನ್ನೆಲ್ಲ ಇಲ್ಲಿ ಮಣ್ಣು ತಂದು ಹಾಕಿದ್ದಾರೆ, ಕಲಿಸ್ಬಿಟ್ಟು ಅಲ್ಲಿ ಹಾಕ್ತಾರಾ ಇಲ್ವೋ ಗೊತ್ತಿಲ್ಲ. ಆದರೆ ಎಷ್ಟು ಕ್ಲೀನ್ ಮಾಡಿದ್ರೂ ಸಾಕೇ ಆಗ್ತಾಯಿಲ್ಲ. ಸೊ ಇಷ್ಟೇ ಇವತ್ತಿನ ಲಾಗು. ಸೊ ನಾಳೆ ಸಿಗುವ, ನಾಳೆ ಇನ್ನೇನು ಕೆಲಸ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ನೋಡುವ. ಸೊ ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.